ಬಿಜೆಪಿ ಜೆಡಿಎಸ್ ಸಮನ್ವಯ ಸಭೆ ಬಳಿಕ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ವಿರೋಧ ಪಕ್ಷದ ನಾಯಕ ಆರ್. ಅಶೋಕ್ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಮೈತ್ರಿ ಹೊಂದಾಣಿಕೆ ಕುರಿತು ಸಭೆಯಲ್ಲಿ ಚರ್ಚೆ ನಡೆದಿದ್ದು, ಮುಂದಿನ ಹೋರಾಟಗಳನ್ನು ಒಟ್ಟಾಗಿ ನಡೆಸಲು ತೀರ್ಮಾನಿಸಲಾಗಿದೆ ಅಂತ ಕುಮಾರಸ್ವಾಮಿ ತಿಳಿಸಿದ್ದಾರೆ. ನಮ್ಮ ಎರಡೂ ಪಕ್ಷಗಳು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಹೊಂದಾಣಿಕೆ ಏನಿದೆ, ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಮಾಡಿರ್ತಕ್ಕಂಥ ನಾಳೆ ನಡೀತಾ ಇರತಕ್ಕಂಥ ಪಾದಯಾತ್ರೆ ಏನಿದೆ, ಜೆಡಿಎಸ್ ಪಕ್ಷದ ವತಿಯಿಂದ ಮಾಡ್ತಾ ಇರ್ತಕ್ಕಂಥ ಅದರಲ್ಲಿ ಬಿಜೆಪಿಯ ನಾಯಕರುಗಳು ಸಹ ಸಾಂಕೇತಿಕವಾಗಿ ಆ ಸಭೆಯಲ್ಲಿ ಭಾಗವಹಿಸ್ತಕ್ಕಂಥ ಒಂದು ನಿರ್ಧಾರ ಎರಡು ಪಕ್ಷಗಳು ಸೇರಿ ಮಾಡಿದ್ದೇವೆ. ಈಗಾಗಲೇ ಬಿಜೆಪಿಯ ವತಿಯಿಂದ ಬಿಡದಿಯ ಒಂದು ಇಂಟಿಗ್ರೇಟೆಡ್ ಟೌನ್ಶಿಪ್ನ ವಿಷಯದಲ್ಲಿ ಅಲ್ಲಿಯ ರೈತರ ವಿರೋಧ ಏನಿದೆ, ಆ ವಿರೋಧವನ್ನು ಗಮನದಲ್ಲಿಟ್ಟುಕೊಂಡೇ ನಾವುಗಳು ಇವತ್ತು ಸರ್ಕಾರದ ಈ ಒಂದು ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಎರಡೂ ಪಕ್ಷಗಳು ಏನು ಹೋರಾಟ ಮಾಡಿದ್ದೇವೆ ಅದನ್ನು ಮುಂದುವರಿಸ್ತಕ್ಕಂಥದ್ದು ಒಂದು ತೀರ್ಮಾನ. ಅದಕ್ಕಿಂತ ಪ್ರಮುಖವಾಗಿ ಇವತ್ತು ಅಶೋಕ್ ಅವರು, ನಾನು, ನಾರಾಯಣಸ್ವಾಮಿಯವರು, ನಮ್ಮ ಪಕ್ಷದ ಶಾಸಕಾಂಗ ನಾಯಕರು ಸುರೇಶ್ ಬಾಬು, ಭೋಜೇಗೌಡರು ಮತ್ತು ಲೋಕಸಭಾ ಸದಸ್ಯರು ಮಲ್ಲೇಶ್ ಅವರು ಮತ್ತು ರವಿಕುಮಾರ್ ಅವರು ನಾವೆಲ್ಲರೂ ಸೇರಿ ಇವತ್ತು ಚರ್ಚೆ ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿ ಮುಂದಿನ ವಿಧಾನಸಭೆ ಕಲಾಪ ಏನಿದೆ, ಎರಡೂ ಸದನದಲ್ಲಿ ಇವತ್ತು ಹಲವಾರು ಜನತೆಯ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳಿಗೆ ಅವರ ಪರವಾಗಿ ಧ್ವನಿ ಎತ್ತಬೇಕು ಅಂತಕ್ಕಂಥದ್ದು ಪ್ರಮುಖವಾದ ಅಂಶ. ಈ ಸರ್ಕಾರದ ಹಲವಾರು ಜನವಿರೋಧಿ ನೀತಿಗಳಿರ್ಬೋದು ಮತ್ತು ಈ ಸರ್ಕಾರದಲ್ಲಿ ಇವತ್ತು ಮಂತ್ರಿಮಂಡಲದಲ್ಲಿ ಇರ್ತಕ್ಕಂಥ ಒಂದು ಸದಸ್ಯರುಗಳ ಮಂತ್ರಿಗಳ ಏನು ಬ್ಯಾಕ್ಗ್ರೌಂಡ್ ಇದೆ, ಈಗಾಗಲೇ ಕೆಲವು ವಿಷಯದಲ್ಲಿ ಕಾನೂನಿನ ವ್ಯಾಪ್ತಿಯಲ್ಲಿ ಇವತ್ತು ಟೀಕೆಗಳು ಕೆಲಸ ನಡೀತಾ ಇರ್ತಕ್ಕಂಥದ್ದಿದೆ. ಕಾನೂನಿನ ಹಿನ್ನೆಲೆಯಲ್ಲಿ ಇವತ್ತು ತನಿಖೆಗಳು ಸಹ ಇದೆ. ತನಿಖೆಯಲ್ಲಿ ಇರ್ತಕ್ಕಂಥವ್ರಿಗೆ ಏನು ಮಂತ್ರಿಮಂಡಲದಲ್ಲಿದ್ದಾರೆ ಅದರ ಬಗ್ಗೆನೂ ಚರ್ಚೆ ಪ್ರಮುಖ ಆಗಬೇಕು ಅನ್ನೋದು ಒಂದು ಭಾಗ. ಎಲ್ಲದಕ್ಕಿಂತ ಹೆಚ್ಚಾಗಿ ಬರಗಾಲದ ವಿಷಯದಲ್ಲಿ ಈ ಸರ್ಕಾರದಿಂದ ಆಗಿರ್ತಕ್ಕಂಥ ವೈಫಲ್ಯಗಳು, ರೈತರ ಒಂದು ಸಮಸ್ಯೆಗಳಿಗೆ ಕಡೆಗಣಿಸಿರ್ತಕ್ಕಂಥದ್ದು ಏನಿದೆ, ಇದೆಲ್ಲದರ ಬಗ್ಗೆ ಸಮಗ್ರವಾಗಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು ಮತ್ತು ಬಿಡದಿ ವಿಷಯದಲ್ಲೂ ಚರ್ಚೆ ಮಾಡಬೇಕು ಅಂತಕ್ಕಂಥದ್ದು ನಾವು ಚರ್ಚೆ ಮಾಡಿದ್ದೇವೆ. ಇಂಥ ಮುಂದಿನ ವಿಧಾನಸಭೆ ಕಲಾಪದಲ್ಲಿ ಯಾವ ರೀತಿ ಇರಬೇಕು ಅನ್ನೋದು ಪ್ರಮುಖವಾದ ವಿಷಯ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಎರಡೂ ಪಕ್ಷಗಳಿಂದ ಒಂದು ಸಮನ್ವಯ ಸಮಿತಿಯನ್ನು ರಚನೆ ಆಗಬೇಕು. ಅದಕ್ಕೆ ಸದಸ್ಯರುಗಳು ಯಾರಾಗಬೇಕು ಅಂತಕ್ಕಂಥದ್ದು ಒಂದು 2 ದಿನದಲ್ಲಿ ಇವತ್ತು ತೀರ್ಮಾನ ಮಾಡ್ತಾ ಇದ್ದೇವೆ. ಪ್ರಮುಖವಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಸಮನ್ವಯ ಕೊರತೆ ಇಲ್ಲದೆ ಒಂದು ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ತೀರ್ಮಾನ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ನಡೆಯುತ್ತಾ ಇರುವ ಜೆಡಿಎಸ್ ಪಾದಯಾತ್ರೆಯಲ್ಲಿ ಬಿಜೆಪಿ ನಾಯಕರು ಸಾಂಕೇತಿಕವಾಗಿ ಭಾಗವಹಿಸಲಿದ್ದಾರೆ. ಬಿಜೆಪಿ ಜೆಡಿಎಸ್ ನಡುವೆ ಸಮನ್ವಯ ಸಮಿತಿ ರಚಿಸಲಾಗುವುದು. 2-3 ದಿನಗಳಲ್ಲಿ ಸಮಿತಿಯಲ್ಲಿ ಯಾರು ಇರಬೇಕು ಎಂಬುದನ್ನು ಅಂತಿಮಗೊಳಿಸಲಾಗುವುದು ಅಂತ ಕೂಡ ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರವನ್ನು ವಿಧಾನಮಂಡಲ ಅಧಿವೇಶನದಲ್ಲಿ ಚರ್ಚಿಸಬೇಕು. ರೈತರು ಭೂಮಿ ನೀಡಲು ಇಚ್ಛೆ ಹೊಂದಿಲ್ಲದಿದ್ದರೂ ಒತ್ತಡ ಹಾಕಲಾಗ್ತಾ ಇದೆ ಅಂತ ಆರೋಪಗಳ ಬಗ್ಗೆಯೂ ಚರ್ಚೆ ನಡೆಸುವುದಾಗಿ ಕುಮಾರಸ್ವಾಮಿ ಹೇಳಿದ್ದಾರೆ. ಪ್ರಮುಖವಾಗಿ ಬಿಡದಿಯ ವಿಷಯದಲ್ಲಿ ಇವತ್ತು ವಿಷಯ ಚರ್ಚೆ ಆಗಲೇಬೇಕು. ಅಷ್ಟೇ ಅಲ್ಲ, ಬಿಡದಿಯ ವಿಷಯಕ್ಕೆ ಸಂಬಂಧಪಟ್ಟಾಗೆ ಹಿಂದೆ ಕಾಂಗ್ರೆಸ್ ನಾಯಕರು ಏನು ಮಾತಾಡಿದ್ದಾರೆ, ಅಲ್ಲಿ ಟೌನ್ಶಿಪ್ ವಿಷಯದಲ್ಲಿ ಹಲವಾರು ವಿಷಯಗಳಿದೆ. ಇವತ್ತು ರೈತರು ನಿರಂತರವಾಗಿ ಸುಮಾರು 500ಕ್ಕೂ ಹೆಚ್ಚು ದಿನಗಳ ಕಾಲ, ವಿಶೇಷವಾಗಿ ಮಹಿಳೆಯರು, ರೈತ ಮಹಿಳೆಯರ ಹೋರಾಟ ಏನಿದೆ ಇಡೀ ರಾಜ್ಯ ನೋಡ್ತಾ ಇದೆ. ಇಡೀ ರಾಜ್ಯದ ರೈತ ಸಂಘಗಳು, ಹಲವಾರು ಸಂಘ ಸಂಸ್ಥೆಗಳು ಸಹ ಆ ರೈತರ ಹೋರಾಟಕ್ಕೆ ಬೆಂಬಲ ಏನು ಕೊಟ್ಟಿದ್ದಾರೆ. ಇದು ಅತ್ಯಂತ ಸೂಕ್ಷ್ಮವಾದ ವಿಚಾರ ಇದೆ. ಇವತ್ತು ಅಲ್ಲಿಯ ರೈತರು ಯಾವುದೇ ಕಾರಣಕ್ಕೂ ಭೂಮಿ ಕೊಡಲಿಕ್ಕೆ ತಯಾರಿಲ್ಲದೆ ಇರ್ತಕ್ಕಂಥದ್ದನ್ನ ಹಲವಾರು ರೀತಿ ದಬ್ಬಾಳಿಕೆಗಳ ಮುಖಾಂತರ ಎದುರಿಸಿ ಆ ಭೂಮಿಯನ್ನು ಇವತ್ತು ರೈತರು ಕೊಡಬೇಕು ಅಂತಕ್ಕಂಥ ಒತ್ತಡಗಳನ್ನ ಏನು ಹೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟವಾಗಿ ಪ್ರಮುಖವಾಗಿ ವಿಧಾನಸಭೆ ಕಲಾಪದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಬೇಕು ಅಂತಕ್ಕಂಥ ನಿರ್ಧಾರ. ಈ ಸರ್ಕಾರ ಈ ಒಂದು ರಾಜ್ಯದಲ್ಲಿ ಕಳೆದ ಚುನಾವಣೆಯಲ್ಲಿ 2023 ಚುನಾವಣೆಯಲ್ಲಿ ಅಧಿಕಾರಕ್ಕೆ ಏನು ಬಂದರು, ಮೊದಲು
ಮುಖ್ಯಮಂತ್ರಿಯ ಪದವಿಯ ವಿಷಯವನ್ನೇ ಇಟ್ಕೊಂಡು 3.5 ವರ್ಷ ಕಾಲ ಕಳೆದಿದ್ದಾರೆ. 3 ವರ್ಷ ಕಾಲ ಕಳೆದರು. ಈಗ ಮಂತ್ರಿಮಂಡಲದ ರಚನೆಗೆ ನಾನು ಮಂತ್ರಿ ಆಗಿಲ್ಲ ಅಂತಕ್ಕಂಥ ಒಂದು ಅಸಮಾಧಾನ ಏನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಒಂದು ಅಸಮಾಧಾನವನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಇವರು ಸಮಯ ಮೀಸಲಾಗಿದೆ. ಈಗ ಆಗ ಮುಖ್ಯಮಂತ್ರಿ ಸ್ಥಾನ ಅಂತ ಹೇಳಿ ಸಮಯ ವ್ಯರ್ಥ ಮಾಡಿದ್ರು, ಜನಗಳ ಕಷ್ಟ ಸುಖ ನೋಡಲಿಲ್ಲ. ಈಗ ಇನ್ನೊಂದು ರೀತಿಯಲ್ಲಿ ಪ್ರಾರಂಭ ಆಗಿದೆ. ಇದು ಆ ಪಕ್ಷದ ದಿವಾಳಿತನ ಏನಾಗಿದೆ, ಆ ದಿವಾಳಿತನ ಇವತ್ತು ಎದ್ದು ಕಾಣ್ತಾ ಇದೆ. ಇಲ್ಲಿ ನಮಗೆ ಆ ಪಕ್ಷದ ನಡವಳಿಕೆ ಅವ್ರಿಗೆ ಸೇರಿದ್ದು, ಆದರೆ ಇಲ್ಲಿ ರಾಜ್ಯದ ಪರಿಸ್ಥಿತಿ ಏನಾಗ್ತಿದೆ, ಇವತ್ತು ಇಲಾಖೆಗಳಲ್ಲಿ ಮಂತ್ರಿಗಳು ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಇಲಾಖೆ ಹಂಚಿಕೆನೂ ಮಾಡಿದೆ. ಇವತ್ತು ಯಾವುದೇ ರೀತಿಯ ಆಡಳಿತದಲ್ಲಿ ನಾವು ಒಂದು ಸಮರ್ಥವಾದಂಥ ಕಾರ್ಯಕ್ರಮವನ್ನು ಕಾಣ್ತಾ ಇದ್ದೀವಿ. ಎಲ್ಲವನ್ನ ವಿಧಾನಸಭೆ ಕಲಾಪದಲ್ಲಿ ಚರ್ಚೆ ಮಾಡಿ. ಪ್ರಮುಖ ಇರುವಂಥದ್ದು ಬಿಡದಿ ಪಾದಯಾತ್ರೆ ನಾಳೆಯಿಂದ ಆರಂಭ ಆಗ್ತಾ ಇದೆ. ನಾಳೆಯ ಪಾದಯಾತ್ರೆಯಲ್ಲಿ ಅಶೋಕ್ ಅವರು ನಾನು ಸಾಂಕೇತಿಕವಾಗಿ ನಾಳೆ ಪಾದಯಾತ್ರೆ ಭಾಗವಹಿಸ್ತೀನಿ. ಇವತ್ತು ನಾನು ಮತ್ತೆ ಕುಮಾರಸ್ವಾಮಿ ಅವರು, ನಮ್ಮ ನಾರಾಯಣ ಸ್ವಾಮಿ ಅವರು, ನಮ್ಮ ರವಿಕುಮಾರ್ ಮತ್ತು JDSನ ಪ್ರಮುಖರು ನಾವೆಲ್ಲ ಒಟ್ಟಿಗೆ ಸೇರಿ ಬಿಡದಿ ಅಕ್ವಿಜೇಷನ್ಗೆ ಸಂಬಂಧಪಟ್ಟಂತೆ ಬಿಡದಿ ರಿಯಲ್ ಎಸ್ಟೇಟ್ ಮಾಡ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಟ್ಟಿಗೆ ಹೋರಾಟ ಮಾಡುವಂತ ಜೊತೆಯಲ್ಲಿ ಹೋರಾಟ ಮಾಡುವಂತ ತೀರ್ಮಾನವನ್ನ ಇವತ್ತು ಮಾಡಿದ್ದೀರಿ. ನಾಳೆ ನಾನು ಕೂಡ ಸುಮಾರು 10:30ಗೆ ಬಿಡದಿಯ ಒಂದು ಇನಾಗ್ರೇಷನ್ ಏನಿದೆ, ಪಾದಯಾತ್ರೆ ಇನಾಗ್ರೇಷನ್, ನಾನು ಕುಮಾರಸ್ವಾಮಿ ಅವರು ಭಾಗವಹಿಸ್ತಾ ಇದ್ದೀವಿ. ನಿಖಿಲ್ ಕುಮಾರಸ್ವಾಮಿ ಅವರು ಪಾದಯಾತ್ರೆಯನ್ನ ಮಾಡ್ತಾರೆ. ಅವ್ರಿಗೆ ಬೆಂಗಳೂರು ಬಾರ್ಡರ್ವರೆಗೂ ಪರ್ಮಿಷನ್ ಕೊಟ್ಟಿದ್ದಾರೆ. ಅಲ್ಲಿವರೆಗೂ ಅವರು ಪಾದಯಾತ್ರೆಯನ್ನ ಮಾಡ್ತಾರೆ. ಮತ್ತೆ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಕರೆ ಕೊಡ್ತೀರಿ. ನಾವು ಕಾರ್ಯಕರ್ತರು ಕೂಡ ಇದರಲ್ಲಿ ಪಾದಯಾತ್ರೆಯಲ್ಲಿ ಸೇರ್ಕೊಳ್ಳಿ ಅನ್ನೋ ಕರೆಯನ್ನ ಬಿಜೆಪಿ ಕಡೆಯಿಂದನೂ ನಾವು ಕೊಡ್ತಾ ಇದ್ದೀವಿ. ಅದಾದ್ಮೇಲೆ ಬೆಂಗಳೂರಲ್ಲಿ ಈಗಾಗಲೇ ಬಿಜೆಪಿಯಿಂದ ಬಿಡದಿ ಹೋರಾಟದ ಒಂದು ದೊಡ್ಡ ಹೋರಾಟನೂ ಕೂಡ ಆಗಿದೆ. ನಾವು ಸಾವಿರಾರು ಜನ ಸೇರಿಸಿ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಿದ್ದೀವಿ. ಅದೇ ರೀತಿ ಇನ್ನೊಂದು ಒಟ್ಟಿಗೆ ನಾವು ಮತ್ತು JDS ಒಟ್ಟಿಗೆ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಒಟ್ಟಿಗೆ ಒಂದು ಹೋರಾಟ ಮಾಡಬೇಕು ಅನ್ನೋ ತೀರ್ಮಾನವನ್ನು ಈಗ ನಾವು ಮಾಡಿದ್ದೀವಿ. ಅಂದ್ರೆ ಅದು ಡೇಟ್ ಅನ್ನು ಅನೌನ್ಸ್ ಮಾಡ್ತೀವಿ. ವಿಧಾನಸಭೆಯಲ್ಲಿ ಯಾವತ್ತು ಅದು ಚರ್ಚೆಗೆ ಬರುತ್ತೆ. 4ನೇ ತಾರೀಕು ವಿಧಾನಸೌಧ ಚೆಲ್ಲಕ್ಕೆ ಕರೆ ಕೊಟ್ಟಿದ್ದಾರೆ JDS. ಅಲ್ಲ, ಅದು ಸ್ವಲ್ಪ ಬದಲಾವಣೆ ಆಗ್ಬೋದು. ಯಾಕಂದ್ರೆ ವಿಧಾನಸಭೆ 14 ಏನು ಇಲ್ಲ, ಕಲಾಪ ಇಲ್ಲ, ಮತ್ತೆ 15 ಕಲಾಪ ಇಲ್ಲ. ಅದರಿಂದ ಕಲಾಪ ಇಲ್ಲದೆ ಸಮಯದಲ್ಲಿ ಬೇಡ ಅನ್ನೋ ಚರ್ಚೆಯನ್ನು ಮಾಡಿದ್ದೀವಿ. ಅದರಿಂದ ಕಲಾಪ ನಡೆಯುವಂತ ಸಂದರ್ಭದಲ್ಲಿ ಒಟ್ಟಿಗೆ ನಾವು ಫ್ರೀಡಂ ಪಾರ್ಕ್ ಹೋರಾಟವನ್ನು ಮಾಡುವಂತ ತೀರ್ಮಾನವನ್ನು ಮಾಡಿ ಹೊರಗಡೆ ಎರಡೂ ಕೂಡ ಈಗಾಗಲೇ ಸದನದ ಒಳಗೆ ನಾವು ಒಟ್ಟಿಗೆ ಹೋರಾಟ ಮಾಡ್ತಾ ಇದ್ದೀರಿ. ನಮ್ಮೆಲ್ಲ ಹೋರಾಟಕ್ಕೆ JDS ಅವರು ಬೆಂಬಲವನ್ನ ಕೊಟ್ಟಿದ್ದಾರೆ. ಸದನದ ಒಳಗಡೆ ನಾವು ಬರಕ್ಕೆ ಸಂಬಂಧಪಟ್ಟಂತೆ ಮತ್ತು ನೈಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ಮತ್ತೆ KPSCಯ ಒಂದು ಅಕ್ರಮಗಳೇನಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆಯನ್ನು ಮಾಡುವಂಥದ್ದಕ್ಕೆ ತೀರ್ಮಾನವನ್ನು ಮಾಡಿದ್ದೀವಿ. ಅದಕ್ಕೆಲ್ಲ ಪೂರ್ತಿ ಸಹಕಾರಗಳನ್ನು JDS ಅವರು ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಇನ್ನು ಮುಂದೆ ಕರ್ನಾಟಕದಲ್ಲಿ ನಡೆಯುವಂಥ ಎಲ್ಲ ಹೋರಾಟಗಳಲ್ಲಿ ಪ್ರಮುಖವಾದಂಥ ಹೋರಾಟಗಳಿಗೆ ಒಟ್ಟೊಟ್ಟಿಗೆ ನಾವು ಕೆಲಸ ಮಾಡಬೇಕು ಅನ್ನೋ ತೀರ್ಮಾನವನ್ನು ಕೂಡ ಮಾಡಿದ್ದೀವಿ. ನಾನು ಮೊನ್ನೆನೂ ಕೂಡ ನಮ್ಮ ಕೇಂದ್ರದ ನಾಯಕರನ್ನ ಭೇಟಿ ಮಾಡಿದ್ದೀನಿ. ಆದಷ್ಟು ಶೀಘ್ರವಾಗಿ ಇನ್ನೊಂದು 2-3 ದಿನದೊಳಗಡೆ ಒಂದು ಸಮನ್ವಯ ಸಮಿತಿ ಮಾಡುವಂಥದ್ದು, ಅದು 5 ಜನ ಇರಬೇಕಾ 4 ಜನ ಇರಬೇಕಾ ಅನ್ನೋದು ತೀರ್ಮಾನವನ್ನು ಮಾಡಿ ಸುಮಾರು 5 ಜನ, 2 ಕಡೆಯಿಂದ 5 ಜನ ತೀರ್ಮಾನ ಮಾಡುವಂಥ ಒಂದು ಪಟ್ಟಿನೂ ಕೂಡ ತೀರ್ಮಾನ ಆಗ್ತದೆ. ಅದಾದ್ಮೇಲೆ ರಾಜ್ಯ ಮಟ್ಟದಲ್ಲಿ ಒಂದು ಸಮನ್ವಯ ಸಮಿತಿ ಆಗ್ತದೆ. ಅದರಲ್ಲಿ ಕೇಂದ್ರದ ಸಚಿವರು ಕೂಡ ಇರ್ತಾರೆ, ತೀರ್ಮಾನ ಆಗುತ್ತೆ. ಅದಾದ್ಮೇಲೆ ಅದು ಉಳಿದಂತೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಒಟ್ಟಿಗೆ ಹೋರಾಟ ಮಾಡ್ತೀರಿ. ಇನ್ನು ಚುನಾವಣೆ ಹತ್ರ ಬರ್ತಾ ಇದೆ. ಅದರಿಂದ ಎಲ್ಲ ದೃಷ್ಟಿಯಿಂದ ಒಟ್ಟಿಗೆ ಹೋಗುವಂಥದ್ದು ಇವತ್ತು ಕುಮಾರಸ್ವಾಮಿ ಅವರು ನಾವು ಎಲ್ಲರೂ ಕೂಡ